ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ. ಅದ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಭಕ್ತರ ಕಾಮಧೇನು ಕಲ್ಪವರಕ್ಷನಾಗಿ ಹೋದ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪಾದಕ್ಕೆ ಹಣಿಮಣಿದು ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಗೂಳಿ ಶಿರವಳದ ಹುಲಿಯಾಗಿ ಮೆರೆದು ಹೋದಂತ ಗೂಳೇಶ್ವರಪ್ಪಂಗಳ ಪಾದಕ್ಕ ನತಮಸ್ತಕನಾಗಿ ಹೌದು. ಸಿದ್ಧಾರೂಢರ ಪರಮ ಶಿಷ್ಯರಾದಂತ ಹಲೋ ಹಲೋ ಬೀದರ ಶಿವಕುಮಾರಪ್ಪ ಅವರ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಹೌದು. ಯಾವ ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಹೌದು. ಸುಕ್ಷೇತ್ರ ಗಳೂರಿಗೆ ಗ್ರಾಮದಲ್ಲಿ ಹೌದು. ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ಕಾರ್ಯಕ್ರಮಕ್ಕೆ ಈ ರೇವಣ ಸಿದ್ಧಮುತ್ತನ ಜಾತ್ರಾ ನಿಮಿತ್ತವಾಗಿ ಬಹಳ ಭವ್ಯವಾದಂತ ಕಾರ್ಯಕ್ರಮ ಹಮ್ಮಿಕೊಂಡು, ಹೌದು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ತನು ಮನ ಧನದಿಂದ ಈ ಸೇವೆಯನ್ನ ಕೇಳಲು ಕೂತಿರಿ. ಈ ಕ್ಷೇತ್ರದ ಒಡೆಯನಾದಂತ ನಮ್ಮ ರೇವಣ ಸಿದ್ಧಮುತ್ತನ ಮಠದ ಉತ್ತರಾಧಿಕಾರಿಗಳಾದಂತ ರೇವಣ ಸಿದ್ಧಮುತ್ತಿ ಅವರಿಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಹೌದು. ಮಹಾತ್ಮರು ಹೇಳಿದ್ರು, ಏನಂತ್ರಿ? ಗುರು ಸೇವಾ ಸಿಗುವುದೇ ದುರ್ಲಭ, ಸುಕ್ಕರೇ ಭವಲಾಭ. ಹಾ ಹಾ ಮೊದಲ ಪರಮಾತ್ಮನ ಸೇವಾ ಸಿಗುವುದೇ ದುರ್ಲಭತ್ತ. ಹೌದು. ಸಿಕ್ಕ ಬಳಕ ಅದರಂತ ಲಾಭೇ ಜಗತ್ತದೊಳಗೆ ಯಾರು ಇಲ್ಲ ಅಂತೇಳಿ ಮಹಾತ್ಮರು ಹೇಳ್ತಾರೆ. ಹೌದು ಹೌದು. ಇದು ಮಾ ಶಿವರಾತ್ರಿ 12 ತಿಂಗಳ ನಾವು ಸಂಸಾರದಲ್ಲಿ ವ್ಯಾಪಿಸಿಕೊಂಡರೆ ಕೂಡ ಹೌದು. ಇಂದು ಒಂದು ದಿನಾರ್ಯ ಪರಮಾತ್ಮನ ಅವನ ಧ್ಯಾನದೊಳಗೆ ಕೂತೀವಂದ್ರೆ ಇದು ಮನುಷ್ಯ ಜನ್ಮ. ನಾವು ಮಾಡದಂತ ಕರ್ಮಗಳೆಲ್ಲ ಓಡಿ ಹೋಗ್ತಾವ ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ. ಹೌದು. ಯಾಕಂದ್ರೆ ಇದು ಸಂಸಾರ ಅನ್ನೋದು ಹೆಂಗದ ಹೇಳಿ ಪಂಡರಪುರದಲ್ಲಿ ತುಕಾರಾಮ್ ಹೇಳ್ತಾನ. ಏನಂತ ಹೇಳ್ಯಾರಿ? ಸಂಸಾರ ದುಃಖಾಚ ಡೊಂಗರ ಹೇ ಅಂದವ. ಅಂದ್ರ ಏನ್ರಿ? ಸಂಸಾರ ಅನ್ನೋದು ದುಃಖದ ಗುಡ್ಡದತ್ತದು. ಮಹಾರಾಜ್ರ, ಸಂಸಾರದಲ್ಲೇ ಸುಖ ಅದ. ನೀವು ಸಂಸಾರ ದುಃಖದ ಗುಡ್ಡ ಮೊದಲಿಗೆ ಬಡ್ಡಿಗೆ ಕಲ್ಲು ಹಚ್ಚಿಬಿಟ್ರಿಲ್ಲ. ಇಲ್ಲೆಲ್ಲ ಸಂಸಾರದಾರೆ ಕೂಡಿದೇವ್ ನಾವು. ಸಂಸಾರ ಸುಖ ಅದ, ಹ್ಮ್, ಇಲ್ಲತ್ತಿಲ್ಲ. ಹಾ, ಹಿಂಗ್ ಬರ್ರಿ ದಾರಿಗೆ. ಖರೆ ಶಾಶ್ವತ ಇಲ್ಲದು ಕ್ಷಣಿಕ ಅದ. ಹಾ, ನೋಡು, ಹೊಳಿ ತುಂಬ್ಯಾದ, ಹೌದು ದಂಡಿಗೆ ನೀರ್ ಮ್ಯಾಗಿ ಅದ, ಹೌದು. ಅಚ್ಚಿಕಾಡಿ ದಂಡಿಗೆ ತಳ ಮ್ಯಾಗಿ ಅವ. ಖರೆ ನಡಬಾರಕ್ ಬಹಳ ಗುಂಬದಿದ್ದು ನಿನಗೆ ತಿಳ್ಕೊ. ಹಾ ಹಾ ಹಂಗ ಜಗತ್ತದೊಳಗ ಸಂಸಾರದಲ್ಲಿ ಸುಖ ಹೆಂಗ ಅದು ಕ್ಷಣಿಕ ಅದ. ಕ್ಷಣಿಕ ಸುಖ. ಪಾರಮಾರ್ಥದಲ್ಲಿ ಸುಖ ನೀ ಎಲ್ಲಿಗೆ ಹೋತಿ ಅಲ್ಲಿ ತನ ನಿನ್ನ ಬೆನ್ನ ಹತ್ತದ. ಪಾರಮಾರ್ಥ ಸುಖ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಪಾರಮಾರ್ಥದಲ್ಲಿ ದುಡಿ. ಹಾ ಹಾ ಸಂಸಾರ ಅನ್ನೋದು ಹೆಂಗದ, ಒಂದು ಸಾಗರ ಅದ. ಸಂಸಾರ ಅದ, ಹಾ ಆ ಸಾಗರದಲ್ಲಿ ನಾವದ, ಅದ ಅಲ್ಲಿ ನದಿ ಒಳಗ ನಾವದ. ಹೌದು 100 ಮಂದಿಗೆ ಒಳಗ ತೊಗೊಂಡದ, ಕುಂಡ್ರಿಸ್ಕೊಂಡದ. ಹೌದು. ನೀರ್ ಒಳಗ ಅವೇನ್ರಿ? ಹೇ ಹೇ, ನೀರ್ ಒಳಗಿದ್ರು ಬುಡ ಮೇಲೆ ಆಗ್ತದ. ನಾವಿನ ಒಳಗ ನೀರಿಲ್ಲ, ಇಲ್ಲ, ನಾವು ನೀರಿನ ಮ್ಯಾಗ ಅದ. ಅದ ಅದರಂತೆ ಅತ್ತಾರ ಅವ್ರು. ಹೌದು ಹೌದು. ನೀವು ಸಂಸಾರದ ಒಳಗಿರ್ರಿ, ಹಾ ಖರೆ ನಾವು ಹೆಂಗದ ಹಂಗಿರ್ರಿ. ಹಾ, ಒಳಗ ತಗೋಬೇಡ್ರಿ. ಒಳಗೆ ನೀರ್ ತಗೊಂಡ್ರಿ ಅಂದ್ರೆ ಮುಣಗಿಸ್ತದ. ಹಾ ಹಾ ಹಾ, ಹೌದು ಹೌದು. ಇದು ನಂದು ಯಾವಾಗ ಮಾಯಾಕ್ ಹತ್ಕೊಂಡಿ ಹೌದು. ನೀ ಒಳಗ ಬರ್ತೀಯತ್ತನವ. ಹಂಗ ನಾವದ ಏನೋ ಅದ್ರ ಮ್ಯಾಗ ಹೈದು ಆ ಕಡೆ ಹೋಗ್ತಾವ. ಹಂಗ ಈ ಸಂಸಾರ ತಾರ ತುಕಾರಾಮ್ ಮಹಾರಾಜರು, ಹೌದು. ಇದು ದುಃಖಾಚೆ ಡೊಂಗರ ಹೇಳ್ತಾನ. ಇದು ದುಃಖದ ಗುಡ್ಡದ, ಇದರೊಳಗೆ ನಿನಗೆ ಸುಖ ಇಲ್ಲ, ಪರಮಾತ್ಮನಲ್ಲಿ ದುಡಿ. ಹೌದು. ಅದಕ್ಕ ಗೀತಾದೊಳಗೆ ಪರಮಾತ್ಮ ಹೇಳ್ಯಾನ ಅರ್ಜುನಗ. ಏನಂತ ಹೇಳ್ಯಾರಿ? ಎಲ್ಲಿ ಹೇಳ್ಯಾನ್ರಿ ಅಂತ ಕೇಳಿದ್ರೆ ಇದ್ದ ಭೂಮಿ ಒಳಗೆ ಹೇಳ್ಯಾನ. ಯುದ್ಧ ಭೂಮಿ ಒಳಗ ಅರ್ಜುನಗ ಕುಂಡ್ರಸ್ಕೊಂಡು ಇದ್ದ ಭೂಮಿಗೆ ಬಂದ ರಥ ತಗೊಂಡು, ಹೌದು. ಯುದ್ಧ ಭೂಮಿಗೆ ರಥ ತಗೊಂಡು ಬಂದ ಕೌರವರು ಮತ್ತ ಪಾಂಡವರ ಯುದ್ಧ ಚಾಲು ಆಗುದಿತ್ತು. ಹೌದು. ಯುದ್ಧ ಚಾಲು ಆಗುವ ವೇಳೆಗ ಅರ್ಜುನ ಕೃಷ್ಣಗ ಒಂದು ಮಾತು ಕೇಳ್ದ. ಏನಂತ ಕೇಳ್ತಾರಿ? ಅವ್ರು ಕೂಡ ಯುದ್ಧ ಮಾಡತಿ, ಈ ಕಡೆ ಗೀತಾ ಜ್ಞಾನ ಕಿವಿಲೆ ಕೇಳತಿ. ಕೇಳತಿ. ಎಡ್ಡು ಹೆಂಗ ಸಾಧ್ಯ ಆಗ್ತದಂದವ. ಹೌದು ಹೌದು, ಒಂದಾಗ್ತದೆ. ಯಾಕ್ರಿ? ಹೌದು. ಈಗ ಒಂದಿಬ್ರು ಬಡದಾಡ್ತಿರಂದ್ರ ಬಡಿಗೆ ತಗೊಂಡು ಹಾ ಹಾ ಅವನು ಕೂಡ ಜಗಳ ಮಾಡಿ ಅವನಿಗೆ ಓಡಿಸುದು, ಹೌದು. ಮತ್ತ ಈ ಕಡೆ ಗೀತಾ ಜ್ಞಾನ ಕೇಳುದು, ಎಡ್ಡು ಹೆಂಗ್ ಸಾಧ್ಯ ಆಗ್ತದೆ? ಹೌದು ಹೌದು, ಆಗುದಿಲ್ಲ. ಅವನಿಗೆ ಯಾವಾಗ ಹೊಡಿಲಿ, ನನಗೆ ಯಾವಾಗ ಅವ ಹೊಡಿಲಿ, ಅದರಾಗೆ ಅದಾರ ಅವ್ರು. ಹೌದು ಹೌದು ಹೌದು. ಈ ಕಡೆ ಗೀತಾ ಜ್ಞಾನ ಕೇಳುದು ಹೆಂಗ್ ತಿಳಿತದ್ರಿ?
ತಿಳಿದಿಲ್ಲ. ಇಲ್ಲ. ಅರ್ಜುನ ತನ ಇದು ಸಾಧ್ಯನೇ ಇಲ್ಲ ತನ. ಹೌದು 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 ಯುದ್ಧ ಮಾಡಿ ಗೆದಿಯತ್ತಿ, ಹೌದು ಈ ಕಡೆ ಆತ್ಮಜ್ಞಾನ ಗೀತಾ ಕಿವಿಲೆ ಕೇಳತ್ತಿ, ಯುದ್ಧ ಭೂಮಿಯಾಗ ಅದು ಹೌದು 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 ಸಾಧ್ಯ ಹಂಗಾಗ್ತದ. ಎರಡೂ ಆಗುದಿಲ್ಲ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಎರಡೂ ಸಾಧ್ಯ ಮಾಡ್ಲಕ್ಕ ಬರ್ತದ. ಹಾ ಯಾಕೆ ಆಗುದಿಲ್ಲತ್ತಿ? ಎರಡೂನೇ ಸಾಧ್ಯ ಆಗ್ತದ. ಹಂಗಾಗ್ತದ ಹೇಳಂದ ಅರ್ಜುನ. ಹಾ ಹಾ ಅವಾಗ ತನ ನಿನ್ನ ಕೈಯಿಂದ, ನಿನ್ನ ಕಾಲಿನಿಂದ, ನಿನ್ನ ಕಣ್ಣಿನಿಂದ, ನಿನ್ನ ಇಂದ್ರಿಗಳಿಂದ ನೀ ಆ ಕಡೆ ಯುದ್ಧ ಮಾಡು. ಹೌದು. ನಿನ್ನ ಒಳಗ್ ಒಂದು ಮನಸ್ಸದ ನೋಡು, ಹಾ ಹಾ ಆ ಮನಸ್ಸು ಮಾತ್ರ ನನ್ನ ಮ್ಯಾಗಿಡು ಈ ಕಡೆ. ಹೌದು 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 ನೋಡ್ರಿ, ಹೌದು. ನಿನ್ನ ಕೈದಿಂದ ಬಾಣ ಹಿಡಿ, ಹಿಡಿ. ಮನಸ್ಸು ನನ್ನ ಮ್ಯಾಗಿಡು. ಹೌದು. ಅದನ್ನು ಗೆದಿತ್ತಿ, ಇದನ್ನು ಗೆದಿತ್ತಿ. ಹಾ ಹಾ ಹೌದಿಲ್ರಿ? ಹೌದು. ಗೆದ್ದಾನಿಲ್ಲ. ಯಾರು ಗೆದ್ದಾರ ಮೂರು ಲೋಕದಾಗ ಅಂದ್ರೆ ಅರ್ಜುನ ಒಬ್ಬ ಗೆದ್ದಾನ. ಹೌದು 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 ಯುದ್ಧನು ಗೆದ್ದಾನ, ಗೀತಾ ಜ್ಞಾನನು ಗೆದ್ದಾನ. ಹೌದು ಮೂರು ಲೋಕದೊಳಗೆ ಯಾರಿಗೆ ಸಾಧ್ಯ ಅದ್ರಿ? ಅರ್ಜುನಗೊಬ್ಬನಿಗೆ ಸಾಧ್ಯ ಅದ. ಹೌದು ಹೌದು. ಈ ಮಾತು ತುಕಾರಾಮ್ ಮಾರೋದ್ರಿ ನಮಗ್ ಯಾಕೆ ಹೇಳತ್ತಾರ ಹಿಂಗ ತಿಳ್ಕೊಂಡಿರಿ. ಹಾ ಹಾ ಈ ಮಾತು ಯಾಕೆ ಹೇಳುದಂದ್ರ, ನಾವು ಒಂದು ಯುದ್ಧ ಭೂಮಿ ಒಳಗೆ ಇದ್ದೇವೀಗ. ಹಾ ಹಾ ಈ ಪ್ರಪಂಚವಿದ್ದ. ಇದು ಯಾವ ಯುದ್ಧ? ಹೆಣ್ತಿ ನಂದು, ಹೊಲ ನಂದು, ಮಕ್ಕಳು ನಂದು, ಐಶ್ವರ್ಯ ನಂದು, ಈ ಎಪ್ಪಡಿ ಬ್ಯಾಂಕ್ನಾಗ ಇಟ್ಟಿದ್ದೇವು ದುಡ್ಡು ನಂದು, ಹೌದು. ಕೋಟಿ ರೂಪಾಯಿ ಗಾಡಿ ನಂದು, ಹಾ ಇವೆಲ್ಲಾ 4 ಮಜಲು ಮಾಡಿ ನಂದು. ಇದೇ ಯುದ್ಧದೊಳಗೆ ಇದ್ದೇವು. ಹೌದು 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 ಅದಕ್ಕೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾನ, ನೀ ಸಂಸಾರದಾಗ ಹೊಲ್ದಾಗಿರು, ಮನ್ಯಾಗಿರು, ಗಾಡಿ ಒಳಗಿರು, ಮಾಡಿ ಒಳಗಿರು, ಎಲ್ಲಿ ಇರ್ತೀರು, ಹೌದು ನಿನ್ನ ಮನಸ್ಸು ಅಂದ ನನ್ನ ಕಾಡಿ ಇಡು. ಹೌದು ಹೌದು ಈ ಹೌದು ಹೌದು ಸಂಸಾರನು ಗೆದಿಲಕ್ಕ ಬರ್ತದ, ಅದನ್ನು ಗೆದಿಲಕ್ಕ ಬರ್ತದ. ಹೌದು ಹೌದು ಅದಕ್ಕೆ ಮಹಾತ್ಮರು ಹೇಳ್ತಾರ, ಇಂಥ ಈ ಸತ್ಯ ಸಂಘದೊಳಗೆ ಇವು ಸಿಗ್ತಾವ. ಹೌದು. ಸತ್ಯ ಸಂಘ ಬಹಳ ಮಹತ್ವದ. ಅದ ಆ ಸಂಘದೊಳಗೆ ಇವು ಸಿಗ್ತಾವ. ಮಹಾತ್ಮರ ಸಂಘದೊಳಗೆ ಸಿಗ್ತಾವ, ಹೌದು. ಎಲ್ಲಿ ಸಿಗಲ್ಲ. ಇಲ್ಲ ಇಲ್ಲ. ಒಬ್ಬ ತುಡುಗ ಹಾ ಕಳ್ಳ ತುಡುಗ ಮಾಡಿ ಓಡಿ ಹೋದ, ಪೊಲೀಸಿನ ಕೈ ಅಂದ್ ಕಸ್ಕೊಂಡು. ಹಾ ಹಾ ಪೊಲೀಸ್ ಬೆನ್ ಹತ್ತದ. ಹೌದು ಯಾರಿಗೆ? ಕಳ್ಳಗ. ಹೌದು. ಈಗ ಗಳೂರಿಗೆ ಅಂತ ಊರ, ನಮ್ಮ ಶ್ರೇವಣಿಸಿದ ಮುತ್ಯನಂತ ಆಶ್ರಮ. ಹೌದು. ಅವ ಕಳ್ಳ ಏನ್ ಮಾಡ್ದ, ಓಡಿ ಬಂದು ರೇವಣಿಸಿದ ಮುತ್ಯನ ಗುಡಿಸಲೇ ಸೇರದಲ್ಲಿ ಮಾಡ್ದಾಗ ಹಾ ಹಾ ಹಿಂದ ಪೊಲೀಸರು ಬೆನ್ ಹತ್ಯಾವ. ಹೌದು. ಒಳಗ್ ಹೋಗಿ ಅವ ತುಡುಗ ಏನ್ ಮಾಡ್ದ, ಆ ಸಾಧುನ ಡ್ರೆಸ್ ಉಟ್ಕೊಂಡವ. ಹಾ ಹಾ ಹೌದು. ಆ ಗುಪ್ಪದಾಗ ಹೋದ, ಹೌದು. ತನ್ನ ಅರ್ಬಿ ಕಳೆದ, ಆ ಸಾಧುನ ಅರ್ಬಿ ಉಟ್ಕೊಂಡ. ಹೌದು. ಉಟ್ಕೊಂಡು ಇವತ್ತಿ ಪಟ್ಟು ಹೊಡೆದ, ಹಾ ಹಾ ಗುಂಟಿಗೆ ರುದ್ರಾಕ್ಷಿತ್ ಕೈಯಾಗ ತಗೊಂಡು ಓಂ ನಮ ಶಿವ, ಓಂ ನಮ ಶಿವ ನಡೆಸಿದಿವ. ಹಾ ಹಾ ಅಟಾಟಿಗೆ ಪೊಲೀಸ್ ಸುತ್ತ ಹಾಕಿ ಒಳಗ್ ಹಣಿಕಿ ಬಿದ್ದ. ಹೌದು. ಓ ಗುರುಗಳೇ ಅಂತ ಕೇಳಿದ್ವ. ಹಾ, ಪೊಲೀಸ, ಗುರುಗಳೇ ಒಬ್ಬ ಕಳ್ಳು ಓಡಿ ಬಂದಾನ ನಿಮ್ಮ ಆಶ್ರಮ ಕಡಿ, ಹೌದು ಹೌದು. ನಿಮಗ ಕಾಣಿಸ್ಯಾನೇನು? ಎಲ್ಲಿ ಹೋಗಿ ನೋಡಿರೇನು? ನೀವು ನೋಡಿರೇನು? ನಾ ಬೆನ್ನೆ ಹತ್ತಿದ. ಹಾ ಹಾ ಅವಾಗ ಅವ ಅಂದತ್ತ, ಯಾರಿಗ್ ಕುಂಡ್ರಿ ಸಾಹೇಬ್ರ, ಅವ್ರ ದಂಧ ಬ್ಯಾರಿ, ನಮ್ ದಂಧ ಬ್ಯಾರಿ, ನಾವೆಲ್ಲಿ ಅವ್ರಿಗೆ ನೋಡುನ್ರಿ. ಹಾ ಹಾ ಇವ ತುಡುಗನಿ ಹಾನ್ ಕೂತಾವ. ನೀ ತಿಳ್ಕೊಲ್ಲ. ಹಾ ಹಾ ಅವಾಗ ಮತ್ ಓಂ ನಮ ಶಿವ ಅಲ್ಲಕ್ ಶುರು ಮಾಡ್ದ. ಹೌದು. ಅವ ಪೊಲೀಸ್ ಏನ್ ಮಾಡ್ದತ್ತ, ಅವ ಕಳ್ಳರೇ ಸಿಗ್ಲಿಲ್ಲ. ಹೌದು. ಇಂಥ ಆಶ್ರಮದೊಳಗೆ ಬಂದು ಒಬ್ಬರು ಮಹಾತ್ಮರ ದರ್ಶನ ಆಯ್ತು ನನಗೆ. ಹೌದು 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 ಹೌದು. ನೀನ್ ಹಂಗೆ ಹಂಗ ಹೋಗುದು ಅಂತ ಹೇಳಿ 200 ರೂಪಾಯಿ ಇಟ್ಟು ನಮಸ್ಕಾರ ಮಾಡ್ದತ್ರಿ ಅವನಿಗೆ. ಹಾ 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 ಕಳ್ಳಗೆ ಕಳ್ಳಗ 200 ರೂಪಾಯಿ ಇಟ್ಟು ನಮಸ್ಕಾರ ಮಾಡ್ದತ್ತ. ಯಪ್ಪ ನಿಮ್ಮ ಆಶೀರ್ವಾದ ರೀ ನನಗೆ ಸಿಕ್ತು. ಹೌದು ಹೌದು. ಕೊಟ್ಟು ಹೋದ. ಅವಾಗ ಕಳ್ಳ ತಿಳ್ಕೊಂಡ, ಆಶ್ರಮದೊಳಗ ಕೂತು ಏನಂತ್ರಿ? ಕೇವಲ ನಾವೊಬ್ಬ ಕಳ್ಳ ಓಡಿ ಬಂದು ಇವನ ಗುಡಿಸಲದಲ್ಲಿ ಸೇರಿ ಹಾ ಹಾ ಅವನ ಅರಿವಿ ಉಟ್ಟು ಈಬತ್ತಿ ಹಚ್ಕೊಂಡು ರುದ್ರಾಕ್ಷಿ ಕೈ ಹಿಡಿದ್ರೆ ನನಗೆ ಮಾತ್ ಮರತ್ ಹೇಳಿ 200 ರೂಪಾಯಿ ಕೊಟ್ರಂದ್ರ ಇದರಂತ ಸುಖ ಇನ್ನೊಂದರದಾಗಿಲ್ಲ ಅಂತ ಹೇಳಿ ಅವ ಸಾಧು ಭಿಕ್ಷಾಕ್ ಬಂದಿದ್ದಲ್ಲ ಗಳೂರ್ಗಿ. ಹೌದು. ಭಿಕ್ಷಾ ಮಾಡಿ ಹೋಗುತ್ತಾನ, ಇವ ಅಲ್ಲೇ ಕೂತಿದತ್ತ. ಹೌದು ಹೌದು ಹೌದು. ಯಪ್ಪ ನಾವೊಬ್ಬ ಕಳ್ಳ ನಿನ್ನ ಆಶ್ರಮ ಸೇರಿದ, ಹೌದು. ನಿನ್ನ ಹೆಸರಿನಿಂದ ನನಗೆ ಕಳ್ಳನದು ಬಿಡುಗಡೆ ಆಗಿ 200 ರೂಪಾಯಿ ನನಗೆ ಆಶೀರ್ವಾದ ಕೊಟ್ಟ. ಹೌದು 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 ನಿನ್ನ ಹೌದು. ಪಾದದಲ್ಲಿ ನಾಡಕಾಗ್ತಿ ನನಗೆ ಆಶೀರ್ವಾದ ಮಾಡಂತ ಹೇಳಿ ಒಬ್ಬ ಕಳ್ಳ ಹೋಗಿ ಅಲ್ಲೇ ಗುರುಗಳಿಂದ ಆಶೀರ್ವಾದ ತಗೊಂಡು ಒಬ್ಬ ಮಹಾತ್ಮನಾಗಿ ಹೋದಂತೇಳಿ ಜಗತ್ತದೊಳಗೆ ಸುರ್ತಿ ಹೇಳ್ತಾರೆ. ಹೌದು ಹೌದು ಹೌದು. ಅದಕ್ಕೆ ಮಹಾತ್ಮರು ಹೇಳ್ಯಾರಿ, ಅದಕ್ಕೆ ಏನು ಸತ್ಯ ಶರಣರ ಸಂಘವಿರಲು ತೀರ್ಥವ್ಯಾತಕೋ, ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಯಾತಕೋ ಅಂತ ಹೇಳ. ಅದಕ್ಕ
ನೀವು ಚಿಂತೆ ಮಾಡಬೇಡಿ. ಹೌದು. ಏನಾಗ್ಬೇಕು ನೀವು ಹೇಳಿದ್ರಲ್ಲ ಒಂದು ವಚನ, ಹಾ, ಎಚ್ಚರ ಇರಬೇಕು. ನಡೆ ನುಡಿಗಳಲ್ಲಿ. ನಾವು ನೀವು ಎಚ್ಚರೇ ಇದ್ದೇವಲ್ಲ, ಮತ್ಯಾವದು ಎಚ್ಚರ ಈಗ? ಹಾ, ನಾವು ಎಚ್ಚರ ಇದ್ದದ ಅಟ್ಟೆ ಹೇಳಿದೆವು, ಉಳ್ಕಿದ್ ಗೊತ್ತಿಲ್ಲ ನಮಗ. ಯಾಕ್ರಿ ಹಾ, ಸೋಮ ಬರ್ದಾರ ಅಂತೀರಿ ನೀವು? ಹಾ, ಹಾ, ನಾವು ಎಚ್ಚರ ಇರ್ಲಕ್ಕಾಗಿ ಹೌದು, ಎಚ್ಚರ ಇರಬೇಕು ನಡೆ ನುಡಿಗಳಲ್ಲಿ. ಹೌದು, ಶರಣ್ ಹೇಳ್ಯಾರ. ಹೌದು. ಅಂದ್ರೆ ಅವ್ರು ಎಚ್ಚರ ಅಂತ ಹೇಳ್ತಾರ ಅಂದ್ರೆ ನೀವು ನಿದ್ಯಾಗಿದ್ದುದು ಕರೆ ಆಗ್ತದ. ಹಾ, ಯಾಕ್ರಿ ನಿದ್ಯಾಗ ಹಂಗತ್ತೀರಿ, ಎಲ್ಲ ಕೂತಾರ ಕಣ್ ತೆರ್ಕೊಂಡೆ. ಮತ್ ಕಣ್ ತೆರೆದವ್ರ ಮುಂದೆ ಮತ್ತೆ ಎಚ್ಚರ ಹೇಗೆ ಹಾಕಾಗತ್ತಿ? ಹಾ, ನಾವು ಎಚ್ಚರ ಇದ್ದುದಾಗೆ ನಾವು ಅತ್ತಿನ ಹೇಳಿದೆವು. ಇಲ್ಲ, ಹಾ, ಅಜ್ಞಾನಿಗಳ ಕೂಡ ಮಾತಾಡ್ಬೇಡ್ರಿ. ಹಂಗ್ರಿ. ನೀವು ನಿದ್ಯಾಗಿದ್ದುದೇ ಖರೆ ಅಂತಾರ ಅವ್ರು. ಇವ್ರೆಲ್ಲರೂ ನಿದ್ಯಾಗೆ ಅದಾರಿ. ಅದಾರ, ನಾವು ಹಾಡವ್ರು ಎಲ್ಲಾರು ನಿದ್ಯಾಗೆ. ಇದೇ ಅಂತ ನಿದ್ಯಪ್ಪ. ಹಾ, ಇಲ್ಲ ಇಲ್ಲ. ನೀವು ಅಂದಿರ್ಬೇಕು ನಾವ್ ಎಚ್ಚರ ಹತ್ತಿ. ನಿಮ್ಮಂತ ನಿದ್ದೆ ಯಾರಿಗ ಹತ್ತಿಲ್ಲ. ಹಾ, ಇದು ಯಾವ ನಿದ್ರಿ? ಇದು ಮಾಯಾದ ನಿದ್ದಿ. ಮಾಯಾ ಸಂಸಾರ ನಿದ್ದಿ. ಮಾಯಾದ ನಿದ್ದಿ ಕೂತದ ನಿಮಗ. ಎಲ್ಲ ಐಶ್ವರ್ಯನಂತೇಳಿ ಗುಡಿಗೆ ಬರ್ಲಾರ್ದಂಗ, ಮಠಕ್ಕೆ ಬರ್ಲಾರ್ದಂಗ, ಮಾತ್ಮರ ದರ್ಶನ ಬರ್ಲಾರ್ದಂಗ ಅಂತ ನಿದ್ದೆ ಹತ್ಯದ. ಹೌದು ಹೌದು ಹೌದು. ಅದರಂದ ಎಚ್ಚರ ಆಗ್ರಿ ಅತ್ತಾರ ಅವರು. ಅದರಂತ ಎಚ್ಚರಾಗಿ ಕಡಿ ಬರ್ರಿ. ಒಬ್ಬ ಜಿಲ್ಲಾ ಅಧಿಕಾರಿ ಹ್ಮ್, ಮುಂಜಾನೆ ನಸ್ಕಿನ 4ಕ್ಕ ರೋಡ್ ಕೂಡಿ ವಾಕಿಂಗ್ ಹೊಂಟಿದ್ದ. ಹೌದು ದೊಡ್ಡ ಜಿಲ್ಲಾಧಿಕಾರಿ ಹೌದು. DC ಸಾಹೇಬ ಹಾ ಹಾ, ರೋಡ್ ಕೂಡಿ ವಾಕಿಂಗ್ ಹೊಂಟಿದ. ಒಂದು ರೋಡ್ ಬದಿಗೊಬ್ಬಕ್ಕಿ ಹೆಣ್ಮಗಳು ಝೋಪಡ ಪಟ್ಟಿ ಒಳಗೆ ಒಂದು ಗುಡಿಸಲು ಹಾಕೊಂಡಿದ್ದಳು. ಹೌದು ಹೌದು. ಇದ್ದಳು ತನ್ನ ಮಗನಿಗೆ ಅಬಸ್ತಿಳಕ್ಕಿ ಹಾ ಹಾ, ನಸಿಕಿನೊಳಗ. ಹೌದು. ಏಳ ಎಷ್ಟೊತ್ತನ ಮಕ್ಕೊಂಡಿದ್ದಿ, ಎಚ್ಚರಾಗು, ಹೊತ್ತು ಹೊಂಟದ. ಎಚ್ಚರಾಗು ಏಳಂತ ಆ ಗುಡಿಸಲ್ದಾಗ ತನ್ನ ಮಗನಿಗೆ ಎಬಸುವಾಗಿ ರೋಡ್ ಕೂಡಿ ವಾಕಿಂಗ್ ಹೊಂಟನ್ನೋ ಜಿಲ್ಲಾಧಿಕಾರಿ ಕೇಳಿಸ್ತಿ ಮಾತ. ಹಾ ಹಾ, ಅವ ಅಂದ, ಒಬ್ಬಕ್ಕಿ ಹೆಣ್ಮಗಳು ನನಗೆ ಎಚ್ಚರ ಆಗತ್ತಾಳಂದ್ರ ನಾ ಹಿನ ನಿದ್ದಾಗಿದ್ದೀನಿ ಅಂದವ. ಹೌದು 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 ಹೌದು. ಒಬ್ಬಕ್ಕಿ ಹೆಣ್ಣು ಮಗಳಂತ ಹೇಳ್ತಾಳ ಒದರಿ ನನಗ, ಹೌದು. ಎಚ್ಚರಾಗು ಏಳು, ಎಚ್ಚರ ಆಗತ್ ಹೇಳ್ತಾಳಂದ್ರ ನಾವು ಎಷ್ಟು ನಿದ್ದಾಗಿದ್ದೆವು, ಮಾಯಾದ ನಿದ್ದಾಗಿದ್ದೆವು. ಇನ್ನು ಎಚ್ಚರ ಆಗ್ಬೇಕಂತ ಹೇಳಿ ಯಕಾಡಿ ಮಾತ ಆಗಿತ್ ನೋಡ್ರಿ. ಅಕಾಡೆ ಹರಿದ್ವಾರಕ್ಕೆ ಹೋಗ್ಬಿಟ್ಟತ್ ನೋಡ್ರಿ. ಹೌದು 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 ಹೌದು. ಹರಿದ್ವಾರಕ್ಕೆ ಹೋಗಿ ಒಬ್ಬ ಮಹಾತ್ಮನಾದ ಮನಿಗ್ ಹೋಗಿ ಟಪಾಲ್ ಕಳ್ಸದ. ಮನಿಗೆ ಈ ಬ್ಯಾಂಕ್ನಾಗ ಇಟ್ಟು ದುಡ್ಡವ, ಇಲ್ಲಿಟ್ಟು ಬಂಗಾರ ಅದ, ಇದು ಜಮೀನ್ ಇಟ್ಟದ, ನಾ ಈಗ ಎಚ್ಚರಾಗಿನು ಇನ್ನು ಹೊಳ್ಳಿ ಬರುದಿಲ್ಲ, ನೀವು ಚಂದಾಗಿ ಮಾಡ್ಕೊಂಡ್ತೀನ್ರಿ, ನಾ ಹರಿದ್ವಾರದಾಗಿದ್ದೀನು, ನಾನು ಎಚ್ಚರಾಗಿ ನನ್ನ. ಹೌದು 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 ಹೌದು. ಹಂಗ ಅವ್ರು ಹೇಳ್ಯಾರ, ಎಚ್ಚರ ಇರಬೇಕು ನಡಿ ನುಡಿಗಳಲ್ಲಿ. ಹಿಂದಕ್ಕೆ ಎಚ್ಚರ ಅಂತಾರ ಅವ್ರು. ಹೌದು ಹೌದು ನಾವು ಹೌದು. ಮಾಯಾದೊಳಗಿದ್ದೆವು. ಇಂದು ನೋಡಿ, ಇಂದು ಒಂದಿನ ರೀ ಎಚ್ಚರ ಆಗ್ಬೇಕಂತ ಹೇಳಿ ತಮ್ಮ ಸಂಸಾರ ಎಲ್ಲ ಬಿಟ್ಟು ಇಲ್ಲಿಗೆ ಮುತ್ಯಾನ ಫವಳಿಗೆ ಬಂದಾರ ಇವ್ರೆಲ್ಲ. ಹೌದು ಹೌದು ಹೌದು. ಇರ್ಲಿ ಮಾತ್ಮರೇ, ಪ್ರತಿ ವರ್ಷ ನಮಗ ತಾವೆಲ್ಲರೂ ಪ್ರೇಮಿಟ್ಟು ಕರೆಸ್ತೀರಿ. ನಮ್ ಕೂಡ ಒಂದು ಜೋಡಿ ಗಡಿ ಇತ್ತು, ಹನುಮಂತ ಗೌಡ್ರು. ಹೌದು. ಬಹಳ ಒಳ್ಳೆಯವರು, ನಮಗಿಂತ ಹಿರಿಯರು. ನಾವು ಅವರು ಕೂಡಿ 42 ವರ್ಷ ಸೇವಾ ಮಾಡಿದವರು. ಹೌದು ಹೌದು. ಅದು ಗಡಿ ನಮ್ಮನ್ನ ಅಗಲಿ ಹೋಯ್ತು. ಹೋಗ್ಯದ. ಅಗಲಿ ಹೋದ್ರು ಕೂಡ ಎಲ್ಲಾರು ಒಂದು ದಿನ ಹೋಗುದದ. ನಾವು ದುಃಖ ಮಾಡೋದಿಲ್ಲ. ಅದರ ಯಾಕ? ಜೊತೆಯಲ್ಲಿ ಇನ್ನೊಬ್ಬರು ಅಗಲಿ ಹೋದ್ರ ಕಲ್ಮೇಶ್ ಅವರ ಸುಪುತ್ರ. ಅವರು ಒಂದು 4 ದಿನ ಆಯ್ತು, ಅವ್ರ ಮಗ ಕೂಡ ಅಗಲಿ ಹೋದ. ಹಾ, ಹೌದಿಲ್ರಿ? ನಮ್ಮ ಮಗ ಮೋಹನ್ ಹೋದ ವರ್ಷ ಇಲ್ಲಿದ್ದ, ಅವರು ಅಗಲದ. ಹೌದು. ಕಾರ್ಯಕ್ರಮ ಮಾಡಿ ಇವ್ರು ಅವರಿಗೆ ಬರ್ತಾವ, ಇವ್ರಿಗತ್ತಲ್ಲ. ಇದು ದುಃಖದ ಕಾರ್ಯ ಎಲ್ಲರಿಗ ಅದ. ಹೌದು ಹೌದು. ಎಲ್ಲಾರು ಅಮ್ಮ ಏನ್ ತೊಟ್ಟಿದೇವ್ರಿ, ನಾಟಕದ ಪಾತ್ರ ಹಾಕೊಂಡಿದ್ವಿ. ಒಂದಿನ ಪಾತ್ರ ಬಿಡ್ಬೇಕಾಗ. ಹೌದು ಹೌದು. ಎಲ್ಲರೂ ಒಂದಿನ ಹೋಗುದದ. ಅವ್ರ ಅಟ್ಟೆ ಹೋಗ್ಯಾರ. ಬಸವಣ್ಣನವ್ರು ಆದ್ರು, ತುಕಾರಾಮ್ ಮಹಾರಾಜರು ಆದ್ರು, ಕಬೀರದಾಸರು ಆದ್ರು, ಹೌದು. ನಮ್ಮ ಮದಗೊಂಡ ಮಹಾರಾಜರು ಆದ್ರು, ನನ್ನ ಅರಕೇರಿ ಸಿದ್ದಪ್ಪ ಮುತ್ತಿ ಅವರು ಆದ್ರು, ಹೌದು ನಮ್ಮ ಜಿಗಜೇಣಿ ಕೌದ್ಯಪ್ಪ ಮುತ್ತಿ ಅವರು ಆದ್ರು. ಎಂತೆಂತ ಮಾತ್ಮರಿ ಎಲ್ಲಾರು ಹೋದ್ರು. ಹೌದು ಹೌದು. ಇದು ಹೋಗು ಲೋಕದ, ಹಾ, ಇದು ಮೃತ್ಯು ಲೋಕದ. ಹೌದು. ಮೃತ್ಯು ಲೋಕ ಅಂದ್ರೆ ಏನು? ಸಾವು ಲೋಕ. ಹೌದು ಹೌದು ಹೌದು. ಇಲ್ಲಿ ಹುಟ್ಟದವ್ರೆಲ್ಲ ಹೋಗೇಬೇಕು. ಅದಕ್ಕೊಬ್ರು ಸಂತರು ಹಾಡ್ಯಾರ್ರಿ. ಏನಂತ? ಏನಂತ ಹಾಡ್ಯಾರಪ್ಪ ಅಂತ ಕೇಳಿದ್ರ, ಯಾರೂ ಸ್ಥಿರವಲ್ಲ ಈ ಜಗದೋಳು, ಯಾರು ಸ್ಥಿರವಲ್ಲ, ಆ ಯಾರೂ ಸ್ಥಿರವಲ್ಲ ಈ ಜಗದೋಳು, ಯಾರು ಸ್ಥಿರವಲ್ಲ. ಒಮ್ಮಿಲ್ಲ ಒಮ್ಮೆ ಹೋಗುದೇ ಅದೆಲ್ಲರೂ. ಅದಕ್ಕೆ ತುಕಾರಾಮ್ ಹೇಳ್ತಾನೆ ಪಂಡರಪುರದಲ್ಲಿ, ಏನಂತ ಹೇಳ್ಯಾರಿ? ಮಾಗ ಮೇಲೆ ಕೋಟ್ಯಾನ ಕೋಟಿ ಕಶೇಲಾರಡಾಯ್ತು ಏಕಾಸಾಟಿ ಅನ್ನ. ಹೌದು 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 ಹೌದು. ಹೌದಲ್ರಿ? ಹೌದು. ಹಿಂದೆ ಎಷ್ಟೋ ಮಂದಿ ಆಗಿ ಹೋಗ್ಯಾರ, ಹೋಗ್ಯಾರ. ಮಠದಾಗೂ ಆಗಿ ಹೋಗ್ಯಾರ, ಮನ್ಯಾಗೂ ಆಗಿ ಹೋಗ್ಯಾರ. ಹೌದು ಹೌದು ಹೌದು. ಅದಕ್ಕೆ ಅಂತ ಒಂದು ಅನುಭವದ ಕಾರ್ಯಕ್ರಮ
ಇಲ್ಲಿ ನಡೀತದ. ಹೌದು. ತಾವೆಲ್ಲರೂ ನಮ್ಮ ಗಳೂರಿಗೆ ಗ್ರಾಮದ ಎಲ್ಲಾ ಸದ್ಭಕ್ತರು ನಮ್ಮ ಮ್ಯಾಗ ಪ್ರೇಮ ಭಕ್ತಿಯನ್ನು ಇಟ್ಟು ಇಂದ ಮಹಾಶಿವರಾತ್ರಿ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿರಿ. ಹೌದು. ಏನೋ 5 ಗಂಟೆವರೆಗೆ ಚರ್ಚಾ ರೂಪದಲ್ಲಿ ಒಂದು ವಿಷಯ ನಡೆಸಿರಿ ಅಂತ ಹೇಳಿದ್ರೆ ತಾವೆಲ್ಲರೂ ಯಾವ ವಿಷಯ ನಡೆಸಬೇಕು ಅನಂತ ಒಂದು ವಿಷಯ ಹಾಕಿ ಕೊಟ್ರಿ ಅಂದ್ರೆ ಹದ್ದ ಅದಕ್ಕೆ ಮ್ಯಾಗ ನಮಗೆ ಎಷ್ಟು ಪರಮಾತ್ಮ ಬುದ್ಧಿ ಕೊಟ್ಟನಟ್ಟು ನಾವು ಪ್ರತಿಪಾದನೆ ಮಾಡ್ತೇವೆ. ಹೌದು. ನಾವೆಲ್ಲರೂ ಕಮಿಟಿಯವರು ಯಾವ ವಿಷಯ ನಡೆಸಬೇಕು ಅನ್ನೋದು ಒಂದು ನಿರ್ಣಯ ತಗೊಂಡು ಹೇಳಿದ್ರಿ ಅಂದ್ರೆ ಚಂದ ಆಗ್ತಾವ. ಹೌದು. ಹೌದು. ಯಾಕಂದ್ರೆ ನಿಮ್ ಊರೊಳಗೆ ಬ್ಯಾರೆ ಮತ್ತೊಂದು ಕಾರ್ಯಕ್ರಮ ಇರ್ತಾವ, ಹೌದು. ಒಂದೊಂದು ಆಗಿರ್ತಾವ. ಅದೇ ಆದುದು ಕಾರ್ಯಕ್ರಮ ಮತ್ತು ಹೊಳ್ಳಿ ನಡೆಸಬಾರ್ದಂತೆ. ಓರಪ್ಪ. ಹಾ